ಹ ಹೇಳಿ ಯಾರೋ ಒಬ್ರು ನಮ್ಮ ಬಗ್ಗೆ ಹೇಳಿದ್ರು ಅಂತ ಅಲ್ವಾ. ಈಗ ನಾನ್ ಹಾಗಲ್ಲ, ಆದ್ರೂ ಒಬ್ಬರು ನಮ್ ಬಗ್ಗೆ ಏನೋ ಮಾತನಾಡಿದಾಗ ಅದು ಅವಮಾನ. ನಮ್ಮನ್ನ ತಪ್ಪಾಗಿ ತಿಳ್ಕೊಳ್ತಿದ್ದಾರೆ. ಸರಿ. ಸೊ ಅವಾಗ ಮಾಮೂಲಿಯಾಗಿ ಏನಾಗತ್ತೆ, ಕೋಪ ಬರತ್ತೆ. ಕೋಪ ಬಂದಾಗ ಏನ್ ಮಾಡ್ತೀರಾ ಕೋಪ ಬಂದಾಗ? ನಿಜವಾಗಿ ಯಾರು ಆ ಮನುಷ್ಯ ತಗೊಂಡೇ ಇರ್ತೀವಿಲ್ಲ, ಹಣ ತಗೊಂಡಿಲ್ಲ ಅವ. ಇವರು ಯಾವುದನ್ನು ಇಮ್ಯಾಜಿನ್ ಮಾಡ್ಕೊಂಡು ಆ ಮನುಷ್ಯ ಹಣ ವಾಪಸ್ ಕೊಡ್ಲಿಲ್ಲ. ಓಕೆ ಸರಿ. ಸೊ ವಾಟ್ ನೆಕ್ಸ್ಟ್? ಈಗ ಹಂಗಾಯ್ತು, ಕರೆಕ್ಟ್, ಕೋಪ ಬಂತು. ವಾಟ್ ನೆಕ್ಸ್ಟ್? ಏನ್ ಮಾಡಿದ್ರಿ ಆಮೇಲೆ? ಕೋಪ ಬಂದಾಗ ಏನ್ ಮಾಡ್ತಾರೆ? ಸೂಚನೆ ಕೊಡ್ತಾರೆ. ಆಯ್ತು ಸರಿ, ಅವ್ರು ಸೂಚನೆ ಕೊಟ್ರು. ಆಮೇಲೆ ನೆಕ್ಸ್ಟ್ ನೀವೇನ್ ಮಾಡ್ತೀರಾ? ಒಂದು ಉದಾಹರಣೆ, ಇದು ಜಸ್ಟ್ ಕಾಲ್ಪನಿಕ ಆಯ್ತಾ, ನಿಜ ಅಲ್ಲ. ಸರಿ, ಆಮೇಲೆ ನಾವೇನ್ ಮಾಡ್ತೀವಿ? ಯಾರನ್ನ ಕೇಳ್ಬೇಕು? ಅವನನ್ನ ಹೇಗ್ ಕೇಳ್ತೀವಿ? ಹೇಗ್ ಕೇಳ್ತೀವಿ ನಾವು? ಹೇಳಿದೆ ಅಂತ ನಾವು ಹೋಗಿ ಕೇಳ್ತೀವಿ, ಜಗಳ ಮಾಡ್ತೀವಿ, ಅಥವಾ ಕೋಪದಲ್ಲಿ ಬೈತೀವಿ, ಅಥವಾ ಆವಾಜ್ ಹಾಕ್ತಿವಿ, ಹುಷಾರ್, ಇನ್ನೊಂದ್ಸತಿ ಇಂಥದ್ದೇನಾದ್ರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ, ಮತ್ತೆ ಏನ್ ಅನ್ಕೊಂಡಿದೀಯ ನೀನು, ಹಿಂಗ್ ಹೇಳ್ತೀವಿ ಅಲ್ವಾ. ಸೊ ಇದನ್ನೇ ನೋಡಿ, ಇದೇ ಒಂದ್ ಸನ್ನಿವೇಶವನ್ನ ತಗೊಂಡಾಗ, ಈಗ ನಾನು ಹಣನೇ ಕೊಟ್ಟಿಲ್ಲ ಅಂತ ಯಾರೋ ನನ್ನ ಹತ್ರ ತಗೊಂಡೇ ಇಲ್ಲ, ನನ್ಗೆ ಅವ್ರಿಗೇನು ಸಂಬಂಧವೇ ಇಲ್ಲ, ವ್ಯವಹಾರವೇ ಆಗಿಲ್ಲ, ಆದ್ರೂ ಒಬ್ರು ಹೀಗೆ ಹೇಳಿದ್ದಾರೆ ಅಂದಾಗ ಈ ಸನ್ನಿವೇಶವನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು? ಫಸ್ಟ್ ಆಫ್ ಆಲ್ ನಾವು ನೋಡ್ಬೇಕಾಗಿರೋಂಥದ್ದು ಅಲ್ಲಿ ಯಾರಿಂದ ಬಂದಿದೆ, ಮೂಲ ರಿಸೋರ್ಸ್ ಅನ್ನ ನೋಡ್ಬೇಕು. ಅಂದ್ರೆ ಈ ಒಂದು ಮಾತು ಯಾರಿಂದ ನಮ್ಮ ಕಿವಿಗೆ ಬಿದ್ದಿದೆ. ಒಬ್ಬ ಯಾರೋ ಸುಮ್ನೆ ರ್ಯಾಂಡಮ್ ಇನ್ನು ಬಂದ್ ಹೇಳ್ಬೋದು, ಅಥವಾ ನಮಗ್ ತೀರಾ ಹತ್ತಿರದವರು, ನಮಗ್ ತೀರಾ ನಂಬಿಕಸ್ಥರು, ಬೇಕಾದವರು ಕೂಡ ಬಂದ್ ಹೇಳ್ಬೋದು. ಸೊ ಇಲ್ಲಿ ಆ 2 ಹಂತದಲ್ಲಿ ಯಾರೋ ರ್ಯಾಂಡಮ್ ಅಂತ ಅಂದ್ರೆ ನಾವ್ ಅಲ್ಲಿ ಅದನ್ನ ಇಗ್ನೋರ್ ಮಾಡ್ಬಿಡ್ಬೇಕು. ಅವ್ನ್ ನಿಜಾನೇ ಅವ್ನ್ ಹೇಳಿರ್ಲಿ, ಅವ್ನ್ ಹೇಳಿಲ್ದೇ ಇರ್ಲಿ, ಬಟ್ ಇಲ್ಲಿ ಮೂಲ ಯಾವ್ದೋ ರ್ಯಾಂಡಮ್ ವ್ಯಕ್ತಿಯಿಂದ ಬಂದಿದೆ ಅಂತಂದ್ರೆ ನಾವ್ ಅಲ್ಲಿಗೆ ಅದನ್ನ ಬಿಟ್ಬಿಡ್ಬೇಕು. ನೋಡೋಣ, ಅವ್ನ್ ನಿಜಕ್ಕೂ ಹೇಳಿದ ಹೌದು ಅಂತ ಆದ್ರೆ ಆಮೇಲೆ ನೋಡ್ಕೊಳ್ಳೋಣ, ಸದ್ಯಕ್ಕಂತೂ ನಂಗೆ ಸಂಬಂಧ ಇಲ್ಲದೆ ಇರೋದು. ಯಾಕಂತಂದ್ರೆ ನಾನು ಅವನ ಹತ್ರ ವ್ಯವಹಾರ ಮಾಡಿಲ್ಲ, ಅವ್ನು ಹೇಳಿದಾನೆ, ಬಟ್ ಇಲ್ಲ ಅಂತ. ಆದ್ರೆ ಯಾರೋ ವಿಶ್ವಾಸಾರ್ಹ ವ್ಯಕ್ತಿಯಿಂದಾನೇ ನಿಮ್ಗೆ ಈ ವಿಷಯ ಬಂದಾಗ, ನಿಮ್ ತೀರಾ ಬೆಸ್ಟ್ ಫ್ರೆಂಡ್, ನಿಮ್ಗೆ ತುಂಬಾ ಬೇಕಾದವ್ರು, ಹಿತೈಷಿಗಳು ಬಂದು ನೋಡಪ್ಪ ಹಿಂಗೆಲ್ಲ ಹೇಳ್ತಿದಾರೆ ನಿನ್ ಬಗ್ಗೆ ಅಂದಾಗ, ಓಕೆ, ಅವಾಗ ನೀವ್ ಇದನ್ನ ಕನ್ಸಿಡರ್ ಮಾಡ್ಬೋದು. ಸರಿ, ಹಾಗಿದ್ರೆ ಹೌದಾ, ನೋಡೋಣ ಏನ್ ಮಾಡ್ಬೇಕಾಯ್ತು ಅಂತ. ಇಲ್ಲಿ ಹೇಳಿದಂತಹ ವ್ಯಕ್ತಿ ಯಾರು ಅಂತಾನು ನೋಡ್ಬೇಕು. ಈ ನಿಮ್ ಬಗ್ಗೆ ಏನಾದ್ರೂ ಕೆಟ್ಟದನ್ನ ಮಾತಾಡ್ತಾ ಇದ್ದಂತ ವ್ಯಕ್ತಿ, ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಮಾನದಲ್ಲಿದ್ದಾನೆ, ತುಂಬಾ ಒಳ್ಳೆಯ ವ್ಯಕ್ತಿತ್ವ ಆತನಲ್ಲಿ ಇದೆ, ತುಂಬಾ ಒಳ್ಳೆಯ ರೀತಿಯಲ್ಲಿ ಸಮಾಜದ ಸೇವೆಯನ್ನ ಅಥವಾ ತನ್ನ ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾನೆ, ತನ್ನ ವೃತ್ತಿಯಲ್ಲಾಗ್ಲಿ ಅಥವಾ ಸಂಸಾರದಲ್ಲಾಗ್ಲಿ ತುಂಬಾ ನಿಯತ್ತಿಂದ ಇರುವಂತಹ ವ್ಯಕ್ತಿ ಆದ್ರೆ ಆಗ ಅವರ ಒಪಿನಿಯನ್ ಅನ್ನ ನೀವು ಅಟ್ಲೀಸ್ಟ್ ಕನ್ಸಿಡರ್ ಮಾಡಬಹುದು. ಅರೆ, ಇಂಥ ಒಳ್ಳೆ ಜನ ನನ್ ಬಗ್ಗೆ ಯಾಕೆ ಹಿಂಗ್ ಹೇಳ್ತಿದ್ದಾರಪ್ಪ, ಏನಾಗಿರ್ಬಹುದು ಅಂತ ನೀವು ಅನಲೈಸ್ ಮಾಡಬಹುದು. ಆದ್ರೆ ನಿಮಗೇನಾದ್ರೂ ಹೇಳಿದಂಥ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೇ ನಿಯತ್ತಿಲ್ಲದಿದ್ದವ, ಯಾವುದೇ ರೀತಿಯಲ್ಲಿ ಯಶಸ್ಸನ್ನ ಕಾಣದೇ ಇದ್ದವ, ತನ್ನ ಸಂಸಾರವನ್ನು ಸರಿಯಾಗಿ ನಿಭಾಯಿಸಲು ಆಗದೆ ಇದ್ದವ, ಎಲ್ಲಾ ರೀತಿಯಲ್ಲಿ ಡೌನ್ಫಾಲ್ ಅನ್ನ ನೋಡಿ ಸಮಾಜ ಘಾತುಕನಾಗಿಯೇ ಇಷ್ಟು ವರ್ಷ ಇದ್ದಂತ ವ್ಯಕ್ತಿ ಆದ್ರೆ ಅಲ್ಲಿಗೆ ನೀವು ನಿಮ್ಮ ಎನರ್ಜಿಯನ್ನ ಸೇವ್ ಮಾಡ್ಕೋಬೇಕು. ಯಾಕಂತಂದ್ರೆ ಆಲ್ರೆಡಿ ಆತ ತನ್ನ ಸಂಸಾರ, ತನ್ನ ವೃತ್ತಿ, ತನ್ನ ಹಣಕಾಸು, ತನ್ನ ನಿಯತ್ತು, ತನ್ನ ಸಾಮಾಜಿಕವಾದಂತಹ ಗೌರವ, ಘನತೆ ಎಲ್ಲದನ್ನ ಕಳ್ಕೊಂಡವನು ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆ ಹೇಳಿರ್ತಾನೆ. ಅಂತಹ ವ್ಯಕ್ತಿಯ ಮಾತಿಗೆ ಯಾವುದೇ ತೂಕವೂ ಇರಲ್ಲ. ಅಂಡ್ ಅಂತಹ ವ್ಯಕ್ತಿಯ ಹತ್ರ ನಾವು ಹೋಗೋದು ಕೊಚ್ಚೆಗೆ ಕಲ್ಲೆಸದ ಹಾಗೆ. ನಮ್ಮ ಎನರ್ಜಿ, ನಾನು ಮತ್ತೆ ಮತ್ತೆ ಅದನ್ನೇ ಹೇಳೋದು, ನಮ್ಮ ಲೈಫ್ ತುಂಬಾ ಪ್ರೀಶಿಯಸ್, ನನ್ನ ಜೀವನ ತುಂಬಾ ಪ್ರೀಶಿಯಸ್, ನನ್ನ ಜೀವನದ ಪ್ರತಿ ಕ್ಷಣ ನನಗೆ ಮುಖ್ಯ. ಯಾಕಂದ್ರೆ ನನಗೆ ಗೊತ್ತಿಲ್ಲ ನನ್ನ ಲಾಸ್ಟ್ ಕ್ಷಣ ಯಾವಾಗ ಅಂತ. ಈಗ ನಾನು ಹಿಂಗ್ ಮಾತಾಡ್ತಾ ನಿಂತಿದ್ದೀನಿ, ನಾಳೆ ಹಿಂಗೇ ಇರ್ತೀನಿ ಅಂತ ಏನ್ ಗ್ಯಾರಂಟಿ? ಪ್ರೇ ಮಾಡ್ಬೋದು, ನೀವು ಬ್ಲೆಸ್ಸಿಂಗ್ಸ್ ಕೊಡ್ಬೋದು, ಇಲ್ಲ ಮ್ಯಾಮ್ ನೀವು 100 ವರ್ಷ ಇರ್ಬೇಕು ಹಿಂಗೆ ಅಂತ ನೀವು ಬ್ಲೆಸ್ಸಿಂಗ್ಸ್ ಕೊಡ್ಬೋದು, ಆದ್ರೆ ಗ್ಯಾರಂಟಿ ಕೊಡ್ಲಿಕ್ಕಾಗತ್ತಾ? ಇಲ್ಲ. ಯಾವಾಗ ಹೀಗಿರೋ ದೇಹ ಅಡ್ಡ ಬೀಳತ್ತೆ ಗೊತ್ತಿಲ್ಲ. ಆದ್ರೆ ನಾವು ಆ ನೆನಪಲ್ಲಿ ಪ್ರತಿ ಕ್ಷಣ ಬದುಕಿದ್ರೆ, ಯಾವಾಗ ಬೇಕಾದ್ರೂ ನನ್ನ ದೇಹ ಅಡ್ಡ ಬೀಳ್ಬಹುದು ಅನ್ನೋ ಜ್ಞಾನ ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ, ಆ ಕ್ಷಣ ನೀವು ಈ ವ್ಯಕ್ತಿಗೆ, ಇವನೆಂತ ವ್ಯಕ್ತಿ, ಅವನ್ ಆಲ್ರೆಡಿ ಕೊಚ್ಚೆ, ಆ ಕೊಚ್ಚೆಯಲ್ಲಿ ನನ್ನ ಬಗ್ಗೆ ಕೊಳಕು ಮಾತುಗಳು ಬರದೆ ಇನ್ನೆಂತ ಕಮಲ ಅರಳತ್ತ, ಅಲ್ಲಿ ಕೊಚ್ಚೆಯೇ ಬರುದು.
ಕೊಳಕು ಮಾತುಗಳೇ ಬರೋದು. ನನ್ನ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲರ ಬಗ್ಗೆಯೂ ಹಾಗೆ ಬರೋದು. ಅಂಥ ವ್ಯಕ್ತಿಗಳನ್ನ ನೀವು ಇಗ್ನೋರ್ ಯಾಕೆ ಮಾಡ್ಬೇಕಂತಂದ್ರೆ, ನಿಮ್ಮ ಜೀವನ ಪ್ರಿಷಿಯಸ್ ಅಂತ ಅವನ್ನ ಇಗ್ನೋರ್ ಮಾಡ್ಬೇಕು. ನಾನ್ ಸುಮ್ನಿದ್ರೆ ಅದೇ ಸತ್ಯ ಅಂತ ಆಗತ್ತೆ ಅಂತ ನೀವು ಯಾವಾಗ ಕನ್ಸಿಡರ್ ಮಾಡ್ಬೇಕು? ಆ ವ್ಯಕ್ತಿಯ ಘನತೆ, ಆ ವ್ಯಕ್ತಿಯ ಸಂಸಾರ, ಆ ವ್ಯಕ್ತಿಯ ಯಶಸ್ಸು, ವ್ಯಕ್ತಿಯ ಜೀವನದಲ್ಲಿಯೂ ಕೂಡ ತುಂಬಾ ಒಳ್ಳೆ ವ್ಯಕ್ತಿ, ಆದ್ರೆ ನನ್ನ ಬಗ್ಗೆ ಏನಾದ್ರೂ ಹಾಗೆ ಅಂದ್ಕೊಂಡಿದ್ದಾರೆ, ನನ್ನ ಬಗ್ಗೆ ತಪ್ಪು ಹೇಳ್ತಿದ್ದಾರೆ ಅಂದ್ರೆ ಆಗ ನೀವು ಹೋಗಿ ಆ ವ್ಯಕ್ತಿ ಹತ್ರ ಒಂದು ಬಾರಿ ಮಾತಾಡ್ಬೋದು. ಹೇಗೆ ಮಾತಾಡೋದು? ಹೋದ ತಕ್ಷಣ ಆವಾಜ್ ಹಾಕೋದಲ್ಲ. ಹೀಗೆ ಒಬ್ಬ ನನಗೆ ತುಂಬಾ, ಮತ್ತೆ ಅಲ್ಲಿ ಯಾಕೆ ಇದು ಮೂಲ ಇಂಪಾರ್ಟೆಂಟ್ ಹೇಳಿದ್ ಯಾರಂತ ಬಂದಾಗ, ಯಾವುದೋ ರ್ಯಾಂಡಮ್ ವ್ಯಕ್ತಿ ಇಂಥ ವ್ಯಕ್ತಿ ಬಗ್ಗೆ ಹೇಳ್ತಿದಾನಂದ್ರೆ ಅಲ್ಲಿಗೆ ಅದು ಡಿಸ್ಕಾರ್ಡ್ ಆಗ್ಬಿಡ್ಬೇಕು. ಯಾಕಂತಂದ್ರೆ ಇಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ಒಳ್ಳೆಯ ಸ್ತರದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿ ಬಗ್ಗೆ ಯಾವುದೋ ರ್ಯಾಂಡಮ್ ವ್ಯಕ್ತಿ ಹೇಳ್ತಿದಾನಂದಾಗ ನಿಮ್ಮ ನಂಬಿಕೆ ಈ ವ್ಯಕ್ತಿಯ ಸ್ಥಾನಮಾನಕ್ಕೆ ಇರ್ಬೇಕು, ಯಾವುದೋ ರ್ಯಾಂಡಮ್ ಬಂದಂತಹ ಗಾಳಿ ಸುದ್ದಿಗಲ್ಲ. ಆದ್ರೆ ವಿಶ್ವಾಸಾರ್ಹ ವ್ಯಕ್ತಿಯಿಂದ ಈ ವ್ಯಕ್ತಿ ಹೀಗೆ ಹೇಳಿದಾನೆ ಅಂತ ಬಂದಾಗ ಅವರ ಬಳಿ ಹೋಗಿ ಹೀಗೆ ಹೇಳಿದ್ರು, ನನ್ಗೆ ತುಂಬಾ ಬೇಕಾದವರೇ ಈ ತರ ಹೇಳ್ಬಿಟ್ರಲ್ಲ ರಾಯ್ರೆ, ಏನಾಗಿದೆ, ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯಾ, ಅಥವಾ ನಾನೇನಾದ್ರೂ ಖಂಡಿತ ನಿಮ್ಗೆ ಹಾಗೆ ಮಾಡಿ ನಾನ್ ಮರ್ತಿದ್ದೀನಾ, ನನಗೇನ್ ನೆನಪಿಲ್ಲ, ನಾನ್ ನಿಮ್ಗೆ ಹಣ ನಿಮ್ಮ ಹತ್ರ ತಗೊಂಡಿದ್ದು ನಿಮಗ್ ಕೊಡದೆ ಇದ್ದಿದ್ದು ಆ ಥರ ನನಗೇನು ನೆನಪಿಲ್ವಲ್ಲ, ಹಾಗೇನಾದ್ರೂ ನನ್ನಿಂದ ಆಗಿದ್ಯಾ ಅನ್ನೋದನ್ನ ಫಸ್ಟ್ ಕೇಳ್ಬೇಕು ನೀವು. ಅವಾಗ ಆ ಥರ ಏನಾದ್ರೂ ಇದ್ದಿದ್ರೆ ಅವ್ರು ಹೇಳ್ತಾರೆ, ಹಾಗೇನು ಇರ್ಲಿಲ್ಲ ಅಂದ್ರೆ ಇಲ್ಲಪ್ಪ ನಾನು ಹಾಗೆ ಹೇಳಲೇ ಇಲ್ಲ, ಅಥವಾ ನಾನು ಆ ಥರ ಮಾಡಿಲ್ಲ ಅನ್ನೋದನ್ನ ಅವರು ತಿಳಿಸ್ತಾರೆ. ಸೊ ಅಲ್ಲಿಗೆ ಆ ವಿಷಯ ರಿಸಾಲ್ವ್. ಇಲ್ಲಿ ಮತ್ತೆ ಕೋಪಕ್ಕೆ ಅವಕಾಶ ಎಲ್ಲುಂಟು? ನೀವೇ ಹೇಳಿ ಒಮ್ಮೆ. ಆಯ್ತು, ಅಷ್ಟಕ್ಕೂ ನಾನೀಗ ಹೀಗೆ ಗೊತ್ತಾದ ತಕ್ಷಣದಲ್ಲಿ ಸೀದಾ ಹೋಗಿ ಆ ವ್ಯಕ್ತಿಯ ಮೇಲೆ ಕೋಪ ಮಾಡಿದೆ ಅಂತ ಇಟ್ಕೊಳ್ಳಿ. ಯಾವುದೇ ವ್ಯಕ್ತಿ, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿತ್ವ ಇರುವವನಾಗಿರ್ಬೋದು ಅಥವಾ ತೀರಾ ನೀಚ ವ್ಯಕ್ತಿತ್ವ ಇದ್ದವನೇ ಆಗಿರ್ಬೋದು, ನಾನು ಹೋಗಿ ಸೀದಾ ಬೈದೆ ಅಂತ ಇಟ್ಕೊಳ್ಳಿ. ಏನಾಗತ್ತೆ? ಒಬ್ಬ ಒಳ್ಳೆಯ ವ್ಯಕ್ತಿತ್ವ ಇರೋ ವ್ಯಕ್ತಿ ಬದಿ ಹೋಗಿ ನಾನು ಜಗಳ ಮಾಡಿದ್ರೆ ಆಗೇನಾಗತ್ತೆ? ಎಂತ ಮಾರಾಯ್ರೆ, ಇವಳೊಬ್ಳು ಒಂದ್ ಮಾತು ಕೇಳಲು ಇಲ್ಲ ನನಗೆ, ನಾನ್ ಯಾಕೆ ಅವಳ ಬಗ್ಗೆ ಅಷ್ಟು ಮಾತಾಡ್ಲಿ, ನಂಗೆ ಸೌಮ್ಯ ಡಾಕ್ಟರ್ ತುಂಬಾ ಇಷ್ಟ, ನಾನೇ ಇನ್ಫ್ಯಾಕ್ಟ್ ಎಲ್ಲರ ಹತ್ರ ಅವಳ ಬಗ್ಗೆ ಎಷ್ಟು ಒಳ್ಳೆ ಮಾತು ಹೇಳ್ತಿದ್ದೀನಿ, ಯಾಕೋ ಸಡನ್ ಆಗಿ ಬಂದು ತುಂಬಾ ಕೋಪ ಮಾಡ್ಕೋಬಿಟ್ಲು, ನನ್ ಮೇಲೆ ಕಿರ್ಚಾಡ್ಬಿಟ್ಲು, ಯಾರೇನ್ ಹೇಳಿದ್ರೋ ಗೊತ್ತಿಲ್ಲ, ಇವಳು ನನ್ ಮೇಲೆ ಕಿರ್ಚಾಡ್ಬಿಟ್ಲು ಅಂತ ಆ ವ್ಯಕ್ತಿ ಬೇಜಾರ್ ಮಾಡ್ಕೋತಾನೆ. ಯಾಕಂದ್ರೆ ಅವನ ಆ ತರ ಹೇಳಿರೋದೇ ಇಲ್ಲ. ಅಥವಾ ಇಂಥ ನೀಚ ವ್ಯಕ್ತಿಗೆ ಹೋಗಿ ನೀವು ಕಿರ್ಚಾಡಿದ್ರೆ ಅವನಿಗೆ ಎಂಟರ್ಟೈನ್ಮೆಂಟ್ಗೆ ಇನ್ನೊಂದು ವಿಷಯ ಸಿಕ್ತು, ಇನ್ನೊಂದಿಷ್ಟು ನಿಮ್ ಬಗ್ಗೆ ಹೇಳೋದಕ್ಕೆ ಎಕ್ಸ್ಟ್ರಾ ಪಾಯಿಂಟ್ಸ್ ಗಳು ಸಿಕ್ತು, ನಿಮ್ಮನ್ನ ಇನ್ನಷ್ಟು ಹೀನಾಯವಾಗಿ ನಿಮ್ಮನ್ನ ಕೆಣಕುವಂತಹ, ನೀನೆಂತವನು ಗೊತ್ತು ನನಗೆ, ನೀನ್ ಎಲ್ಲೆಲ್ಲೋಗಿ ಏನ್ ಮಾಡಿದ್ಯಾ ನನಗೆ ಗೊತ್ತೋ, ನಿನ್ ಬಗ್ಗೆ ಎಲ್ಲ ಹಿಸ್ಟ್ರಿ ಗೊತ್ತು ಅಂದ ತಕ್ಷಣ ನಾವ್ ಇನ್ನ ಕೆಣಕ್ ಬಿಡ್ತೀವಿ. ಅಂದ್ರೆ ಇಂತಹ ಗಲೀಜು ಮಾತುಗಳನ್ನ ಹೇಳಲಿಕ್ಕೆ ನಾವೇ ಹೋಗಿ ಉಗಿಸ್ಕೊಂಡಂಗ ಆಗತ್ತೆ, ಅವಕಾಶ ಕೊಟ್ಟಂಗಾಗತ್ತೆ. ಸೊ ಅಂತಹ ವ್ಯಕ್ತಿಗಳ ಬಳಿ ಮತ್ತೆ ನೋಡಿ, ಒಂದ್ ಅರ್ಥ ಮಾಡ್ಕೊಳ್ಳಿ, ಎಲ್ಲರಿಗೂ ನೀವು ಅರ್ಥ ಆಗ್ಬೇಕಂತ ಬಯಸ್ಬೇಡಿ, ದಯವಿಟ್ಟು ಬಯಸ್ಬೇಡಿ. ಎಲ್ಲರೂ ನಿಮ್ಮನ್ನ ನೀವ್ ಹೇಗಿದ್ದಾರೋ ಹಾಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಸಾಧ್ಯ ಇಲ್ಲ. ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಮಾತ್ರ ಜನ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ನಾವು ಎಲ್ಲರಿಗೂ ನಾವಾಗೇ ಕಾಣ್ಬೇಕಂತ ಇಲ್ಲ, ಅವ್ರವ್ರಿಗೆ ಹೇಗ್ ಕಾಣತ್ತೆ ಹಾಗೆ ಅದು ಓಕೆ. ಬಟ್ ನನಗ್ ಗೊತ್ತಿರ್ಬೇಕು ನಾನ್ ಹೇಗೆ ಅಂತ, ನಾನ್ ಹೇಗೆ, ನನ್ನ ವ್ಯಕ್ತಿತ್ವ ಹೇಗೆ ಅನ್ನೋದು ನನಗ್ ಗೊತ್ತಿರ್ಬೇಕು. ಒಬ್ಬ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾತಾಡ್ತಿದ್ದಾನೆ ಅಂತಂದ್ರೆ ನಿಮ್ಗ್ ಅನ್ಸತ್ತಾ ನೀವು ಹೋಗಿ ಮಾತಾಡಿದ್ರೆ ಅರ್ಥ ಮಾಡ್ಕೋತಾನೆ ಅಂತ? ಇಲ್ಲ, ಅದ್ರ ಆಮೇಲೂ ಒಂದ್ ಕೆಟ್ಟದ್ದೇ ಮಾತಾಡದೆ. ಯಾರು ಅರ್ಥ ಮಾಡ್ಕೊಳ್ಳೋರಿದ್ದಾರೋ ನೀವೇನು ಹೇಳ್ದೇನೋ ಅವ್ರು ಅರ್ಥ ಮಾಡ್ಕೋತಾರೆ. ಈಗ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋ ಸ್ನೇಹಿತರು ನೀವೇನೇ ಎಕ್ಸ್ಪ್ಲೇಷನ್ ಕೊಡದೇ ಇರ್ಲಿ, ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೋತಾರೆ ತಾನೆ. ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮನ್ನ ಅರ್ಥೈಸಿಕೊಂಡವ್ರು, ನಿಮ್ಮನ್ನ ನೀವೇ ಅರ್ಥ ಮಾಡ್ಕೊಳ್ಬಾರ್ದು, ನಿಮ್ಮನ್ ಕಂಡ್ರೆ ಅವ್ರಿಗೆ ಅಸೂಯೆ ಇದೆ, ನಿಮ್ಮನ್ ಕಂಡ್ರೆ ದ್ವೇಷ ಇದೆ, ನಿಮ್ಮನ್ ಕಂಡ್ರೆ ಬೇಜಾರಿದೆ ಅನ್ನೋರು ನೀವೆಷ್ಟು ಜಸ್ಟಿಫಿಕೇಶನ್ ಕೊಟ್ರು ಅವ್ರು ನಿಮ್ಮನ್ನ ಅರ್ಥ ಮಾಡ್ಕೊಳಲ್ಲ, ಅವರು ಬದಲಾಗೋದಿಲ್ಲ. ಹಾಗಿದ್ದಾಗ ನೀವು ನಿಮ್ಮ ಎನರ್ಜಿಯನ್ನ ಅಲ್ಲಿ ಹಾಳು ಮಾಡಬಾರ್ದು. ನೀವು ಯಾರ್ಯಾರಿಗೆ ಹೆಂಗೆ ಅನ್ಸತ್ತೋ ಆ ತರ ಅಂದ್ಕೊಳ್ಳಿ, ನನಗ್ ನಾನು ಹೇಗೆ ಅಂತ ಗೊತ್ತಿದ್ರೆ ಸಾಕು. ಬಿಕಾಸ್ ಎಲ್ಲರ ದೃಷ್ಟಿ ಒಂದೇ ತರ ಇರೋದಿಲ್ಲ, ಅವರವರ ಭಾವಕ್ಕೆ ತಕ್ಕಂತೆ ನಾವು ಕಾಣಿಸ್ತೇವೆ, ನೋ ಪ್ರಾಬ್ಲಮ್. ನಾನು ಯಾಕೆ ಎಲ್ಲರಿಗೂ ನಾನು ಹೇಗೆ, ನೋಡಿ ನಿಮ್ಗೆ ಅನ್ಸತ್ತೆ ಇಲ್ಲಪ್ಪ ನಾನ್ ಸ್ಟ್ರೈಟ್ ಫಾರ್ವರ್ಡ್, ನಾನು ಹೆಂಗಿದ್ದೀನಿ ಹಂಗೆ ಇರೋದು, ನಂದು ಎರಡು ಮುಖಗಳಿಲ್ಲ ಒಂದೇ ಮುಖ ಅಂತ. ಆದ್ರೆ ಎರಡು ಮುಖಗಳಿಲ್ಲ ಒಂದೇ ಮುಖ ಸರಿ, ಆದ್ರೆ ಪರದೆ ಇರಬಾರ್ದು, ಅಥವಾ ಎಲ್ಲರಿಗೂ ನಾನು ಟ್ರಾನ್ಸ್ಪರೆಂಟ್ ಆಗಿ ನಾನೇನು ಅನ್ನೋದು ಎಲ್ಲರಿಗೂ ಅರ್ಥ ಆಗ್ಬೇಕಂತ ಯಾಕೆ ಅನ್ಕೋತೀರಾ? ಈಗ ನೋಡಿ, ನೀವು ಇಲ್ಲೆಲ್ಲರೂ ಕೂತಿದ್ದೇವೆ, ನಾವೆಲ್ಲರೂ ಹುಟ್ಟು ಸ್ವರೂಪದಲ್ಲಿ ಇದ್ದೇವ ಇಲ್ಲಿ? ನಾವೆಲ್ಲರೂ ನಾವು ಹೆಂಗ್ ಹುಟ್ಟಿದ್ದೇವೆ, ಭಗವಂತ ಹೆಂಗ್ ಹುಟ್ಟಿಸಿದಾನೋ ಹಂಗಿರ್ತೀವಿ ಅಂತ ಇದ್ದೀವ? ಭಗವಂತ ಹುಟ್ಟಿಸಿದ ನೈಜ ಸ್ವರೂಪದಲ್ಲಿ ಈಗ ನಾವು ಕೂತಿದ್ದೇವ ಇಲ್ಲಿ? ಇಲ್ಲ. ಕೆಲವೊಂದಿಷ್ಟು ವಸ್ತ್ರಗಳನ್ನ ನಾವು ನಮ್ಮ ಮೈ ಮೇಲೆ ಧರಿಸಿದ್ದೇವೆ. ಯಾಕೆ ಧರಿಸಿದ್ದೇವೆ?
ಆ ವಸ್ತ್ರ ಅನ್ನುವಂಥದ್ದು ನಮ್ಗೆ ಆತ್ಮವಿಶ್ವಾಸವನ್ನ ಕೊಡ್ತಾ ಇದೆ, ಹೌದಾ ಅಲ್ಲ? ಈ ವಸ್ತ್ರ ಅನ್ನೋದು ನಿಜವಾಗಿ ಭಗವಂತ ನಮ್ಮನ್ನ ಹೆಂಗ್ ಹುಟ್ಟಿಸಿದಾನೆ ಅದನ್ನ ನಾವು ಮುಚ್ಚಿಡ್ತಾ ಇದೀವಿ ತಾನೆ ಈ ವಸ್ತ್ರದಲ್ಲಿ. ಎಲ್ಲರಿಗೂ ಒಂದೇ ದೇಹ ಕೊಟ್ಟದಿದ್ರು, ಎಲ್ಲರ ಬಾಡಿ ಪಾರ್ಟ್ಸ್ ಒಂದೇ ತರ ಇದ್ದದಿದ್ರು, ನಾವು ಆ ಒಂದಿಷ್ಟು ನೈಜತೆಯನ್ನ ಮುಚ್ಚಿಟ್ಟು ಕೂತಿದ್ದೇವೆ ತಾನೆ ಇಲ್ಲಿ. ಆದ್ರೆ ಆ ನೈಜತೆಯನ್ನು ಮುಚ್ಚಿದಾಗ ನಿಮ್ಗೆ ಆತ್ಮವಿಶ್ವಾಸ ಸಿಗ್ತಾ ಇದೆ ಅಲ್ವಾ? ಈಗ ಇದೇ ಆತ್ಮವಿಶ್ವಾಸ ನಾವು ನೈಜ ಸ್ವರೂಪದಲ್ಲಿ ಇದ್ರೆ ಇರ್ತಿತ್ತ? ನೀವು ನಿಮ್ಮ ಆತ್ಮಾವಲೋಕನ ಮಾಡಿ ಕೇಳಿ ನೋಡಿ, ಇರ್ತಿತ್ತ? ಈಗ ನೀವು ಇಷ್ಟು ಕೂತಷ್ಟು ಕಂಫರ್ಟೇಬಲ್ ಆಗಿ ನೈಜ ಸ್ವರೂಪದಲ್ಲಿ ಕೂತ್ಕೊಳಕ್ ಆಗತ್ತಾ? ಖಂಡಿತ ಇಲ್ಲ ಅಲ್ವಾ? ಅಂದ್ಮೇಲೆ ಕೆಲವೊಂದಿಷ್ಟು ಹಂತದ ಪರದೆ, ಕೆಲವೊಂದಿಷ್ಟು ಹಂತದ ದೂರ, ಕೆಲವೊಂದಿಷ್ಟು ಹಂತದ ಮುಚ್ಚಿಟ್ಟುಕೊಳ್ಳುವಿಕೆ ಯಾವತ್ತಿದ್ರೂ ಒಳ್ಳೇದು. ನೀವೆಲ್ಲರಿಗೂ ಎಲ್ಲದನ್ನು ನಾನು ಹಿಂಗೆ ಅಂತ ಹೇಳ್ಬೇಕಂತಿಲ್ಲ. ನಿಮ್ಮ ವ್ಯಕ್ತಿತ್ವವೂ ಅಷ್ಟೇ, ಕೇವಲ ದೇಹ ಅಷ್ಟೇ ಅಲ್ಲ, ನಿಮ್ಮ ವ್ಯಕ್ತಿತ್ವದಲ್ಲೂ ಕೆಲವೊಂದಿಷ್ಟು ಪರದೆಗಳು, ಕೆಲವೊಂದಿಷ್ಟು ವಿಷಯಗಳು ಬೇರೆಯವ್ರಿಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನೋ ಪ್ರಾಬ್ಲಮ್, ಅದು ನಿಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ನೀವು ನೋಡೋ ದೃಷ್ಟಿಯಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಆ ವ್ಯಕ್ತಿತ್ವದಲ್ಲಿ ಕೆಲವೊಂದಿಷ್ಟು ಅರ್ಥನೇ ಆಗಲ್ಲಪ್ಪ ಈ ಮನುಷ್ಯ ಅಂದ್ರೆ ಇರ್ಲಿ ಬಿಡಿ, ಯಾಕೆ ಅರ್ಥ ಆಗ್ಬೇಕು ಅಂತ. ಯಾರಿಗೆ ನಾವ್ ಅರ್ಥ ಆಗ್ಬೇಕು? ನನ್ ಗಂಡ, ನನ್ ಹೆಂಡತಿ, ನನ್ ಮಕ್ಳು, ನನ್ ಸಂಸಾರ, ನನ್ನ ಜೊತೆ ಇರೋರಿಗೆ ನಾನು ಅರ್ಥ ಆದ್ರೆ ಸಾಕು. ಕೆಲವೊಂದು ಹಂತದಲ್ಲಿ ಅದು ಆಗಲ್ಲ, ಆಗ್ಲೂ ಬಿಟ್ಬಿಡ್ಬೇಕು. ಕೆಲವೊಂದು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅಲ್ಲಿ ಅವರಿಗೂ ನಾವು ಅರ್ಥ ಮಾಡ್ಕೊಳಕ್ ಆಗಲ್ಲ, ಮಾಡ್ಸಕ್ ಆಗಲ್ಲ, ಅದನ್ನು ಒಪ್ಕೊಬಿಡ್ಬೇಕು. ಪಾಲಿಗೆ ಬಂದದ್ ಪಂಚಾಮೃತ ಅಂದ್ಕೊಂಡು, ಗೊತ್ತಾಯ್ತಾ? ಆದ್ರೆ ಯಾವತ್ತೂ ನಮ್ಮ ಪ್ರಿಯಾರಿಟಿ ಅನ್ನೋಂಥದ್ದು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದ್ರ ಬಗ್ಗೆ, ಮತ್ತೆ ಈ ಮುಚ್ಚಿಡುವಿಕೆ ಅಥವಾ ನಾನಾಗಿ ನಿಮಗ್ ಕಾಣಿಸ್ತಾ ಇಲ್ಲ ಅನ್ನೋದನ್ನ ತಪ್ಪು ಅಂತ ಯಾಕೆ ಅಂದ್ಕೋತೀರಾ? ಒಳ್ಳೇದು ಅಂದ್ಕೋಬೇಕು. ನೋಡಿ, ಪ್ರತ್ಯಕ್ಷ ಬಾಧಕ ಭಾವ ಅಂತ ಹೇಳ್ತಾರೆ, ಆಯುರ್ವೇದದಲ್ಲೂ ಬರುತ್ತೆ, ತುಂಬಾ ಕಡೆಯಲ್ಲಿ ಶಂಕರಾಚಾರ್ಯರು ಹೇಳಿದ್ದಾರೆ ಪ್ರತ್ಯಕ್ಷ ಬಾಧಕ ಭಾವಗಳು ಅಂತ. ಅತಿ ಸನ್ನಿಕರ್ಷಾತ್ ಅತಿ ವಿಪ್ರಕರ್ಷಾತ್ ಅಂತ ಹೇಳ್ತಾರೆ. ಅಂದ್ರೆ ಇದ್ದದ್ದನ್ನ ಇದ್ದ ಹಾಗೆ ಕಾಣದೇ ಇರಲಿಕ್ಕೆ ಕೆಲವೊಂದಿಷ್ಟು ಬಾಧಕ ಭಾವಗಳು ಇವೆ. ಅದರಲ್ಲಿ ಅತಿ ಸನ್ನಿಕರ್ಷಾತ್ ಅತಿ ವಿಪ್ರಕರ್ಷಾತ್. ಅತಿ ಸನ್ನಿಕರ್ಷ ಅಂದ್ರೆ ತುಂಬಾ ಹತ್ತಿರದಿಂದ. ಈಗ ಈ ಚಾಕ್ ಪೀಸ್ ಹೀಗೆ ನೀವು ನೋಡ್ತಿದ್ದೀರಾ, ಕಾಣಿಸ್ತಿದೆ. ಹೀಗೆ ಹಿಡಿದ್ರೆ ಕಾಣತ್ತಾ? ಇಲ್ಲ. ಯಾಕೆ? ನಂಗೆ ಹತ್ತಿರದಿಂದ ನಾನು ಹೆಂಗೆ ಅಂತ ನಿಮಗೆ ಪೂರ ಗೊತ್ತಾಗ್ಬಿಡ್ಬೇಕಂತ ನಾವು ತೀರಾ ಸಲುಗೆಯನ್ನ ಕೊಟ್ಟಾಗ ಅದು ಅತಿ ಸನ್ನಿಕರ್ಷಾತ್. ತೀರಾ ಸಲುಗೆ ಜನ ನಿಮ್ಮನ್ನ ತಪ್ಪು ತಿಳ್ಕೊಳ್ಳೋ ಹಾಗೆ ಮಾಡುತ್ತೆ. ಯಾವ ಚಾಕ್ ಪೀಸ್ ಇಲ್ಲಿದ್ದಾಗ ಇದು ಚಾಕ್ ಪೀಸ್ ತರ ಕಾಣತ್ತೋ ಅದೇ ಬಹುಶಃ ಹೀಗೆ ತಂದಿಟ್ರೆ ನನಗೆ ಚಾಕ್ ಪೀಸ್ ಅಂತ ಗೊತ್ತಾಗ್ತೋ ಇಲ್ಲೋ ಗೊತ್ತಿಲ್ಲ. ನೀವು ಹಾಗೆ ನಿಮ್ಮ ವ್ಯಕ್ತಿತ್ವ ಯಾವಾಗ ತುಂಬಾ ಹತ್ರ ಆಗತ್ತೆ, ತುಂಬಾ ಸಲಿಗೆ ನಿಮ್ಮವರು, ನಿಮ್ಮ ಜನ, ನಿಮ್ಮವರು ಅಂದ್ಕೊಂಡು ನೀವು ತೀರಾ ಹತ್ತಿರ ಹೋಗ್ತೀರಾ, ಆಗ ನಿಮ್ಮನ್ನೇ ತಪ್ಪು ತಿಳ್ಕೊಳ್ಳುವ ಅಥವಾ ನಿಮ್ಮನ್ನ ತಪ್ಪಾಗಿ ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದು ನಾನು ಹೇಳ್ತಾ ಇರೋ ಮಾತಲ್ಲ, ಶಂಕರಾಚಾರ್ಯರು ಹೇಳಿರೋ ಮಾತಿದು. ವೇದ ಪುರಾಣಗಳೂ ಹೇಳಿದೆ, ಆಯುರ್ವೇದವೂ ಹೇಳಿದೆ ಪ್ರತ್ಯಕ್ಷ ಬಾಧಕ ಭಾವಗಳು ಅಂತ. ಅತಿ ವಿಪ್ರಕರ್ಷತ್ ಹಂಗೆ ಅಂತ. ಹೌದಪ್ಪ, ನಾನು ಯಾರನ್ನು ಹಚ್ಕೊಳ್ಳೋದೇ ಇಲ್ಲ ಮೇಡಮ್, ಎಲ್ಲರೂ ದೂರ, ಹೆಂಡ್ತಿನೂ ದೂರ, ಮಕ್ಕಳು ದೂರ, ಎಲ್ಲ ದೂರ, ಯಾರನ್ನು ನಾನು ಹಚ್ಕೊಳ್ಳಲ್ಲ. ಯಾಕೆ? ಎಲ್ಲ ತಪ್ಪು ತಿಳ್ಕೊತಾರೆ ಸಲಿಗೆ ಕೊಟ್ರೆ ಅಂತ. ಅತಿ ವಿಪ್ರಕರ್ಷತ್. ಈಗ ಇದೇ ಚಾಕ್ ಪೀಸ್ ಅನ್ನ ನಾನು ಅಲ್ಲಿ ಆ ಆಫೀಸ್ ಚೇಂಬರ್ ಮೇಲೆ ಇಟ್ರೆ ಕಾಣತ್ತಾ ನಿಮ್ಗೆ? ಇಲ್ಲ. ಕಂಡ್ರು ಏನೋ ಒಂದು ಬಿಳಿ ತರದ್ ಕಂಡ್ರೆ ಕಾಣ್ಬೋದು, ಬಟ್ ಇದ್ರ ನೈಜ ಸ್ವರೂಪ ಏನು ನಿಮ್ಗೆ ಕಾಣೋದಿಲ್ಲ. ಅತಿ ವಿಪ್ರಕರ್ಷಾತ್. ಹೀಗೆ ಪ್ರತ್ಯಕ್ಷ ಬಾಧಕ ಭಾವಗಳಲ್ಲಿ ನಮ್ಮ ವ್ಯಕ್ತಿತ್ವವೂ ಕೂಡ, ನಿಮ್ಮ ವ್ಯಕ್ತಿತ್ವ ಬೇರೆಯವ್ರಿಗೆ ಅರ್ಥ ಆಗ್ಬೇಕಂದ್ರೆ ಒಂದು ಸೇಫ್ ಡಿಸ್ಟೆನ್ಸ್ ಎಲ್ಲರ ಜೊತೆ ಇರ್ಬೇಕು. ನಿಮ್ಮ ಹೆಂಡತಿಯೇ ಆಗಿರ್ಲಿ, ಗಂಡನೇ ಆಗಿರ್ಲಿ, ಮಕ್ಕಳ ಯಾರೇ ಆಗಿರ್ಲಿ, ಒಂದು ಸೇಫ್ ಡಿಸ್ಟೆನ್ಸ್, ಒಂದು ಪರದೆ ಎಲ್ಲರ ಜೊತೆ ಇರ್ಬೇಕು. ಆದ್ರೆ ತುಂಬಾ ಹತ್ತಿರ, ತುಂಬಾ ದೂರ ಆಗ್ಬಾರ್ದು. ಆ ಸೇಫ್ ಡಿಸ್ಟೆನ್ಸ್ ಅನ್ನೋದನ್ನ ನಾವು ಹುಡುಕೊಳ್ಬೇಕು. ಅದು ಒಬ್ಬೊಬ್ಬರಿಗೆ ಒಂದೊಂದು ತರ, ಅವರವರ ಕಂಫರ್ಟ್ ಝೋನ್ ಅಲ್ಲಿ ಒಂದೊಂದು ವಸ್ತು ಒಂದೊಂದ್ ತರ ಅಲ್ವಾ. ಈಗ ಇದು ಆಗೋದಕ್ಕೆ ಇಷ್ಟು ಇದು ಸೇಫ್ ಡಿಸ್ಟೆನ್ಸ್ ಅಂತ ಹೇಳ್ಬೋದು. ಬಟ್ ಅದೇ ದೊಡ್ಡದೊಂದು ಆನೆ ಆದ್ರೆ ಇದು ಸೇಫ್ ಡಿಸ್ಟೆನ್ಸ್ ಅಲ್ಲ. ಆನೆ ಆದ್ರೆ ಇನ್ನೂ ಸ್ವಲ್ಪ ದೂರ ಇಟ್ರೆ ಅದು ಸೇಫ್ ಡಿಸ್ಟೆನ್ಸ್. ಅದೇ ಈಗ ಸಾಸಿವೆ ಆದ್ರೆ ಇನ್ನೂ ಹತ್ರ ಇಟ್ರೆ ಸೇಫ್ ಡಿಸ್ಟೆನ್ಸ್. ಹೀಗೆ ನಿಮ್ಮ ಸಂಬಂಧಗಳಲ್ಲೂ ಅಷ್ಟೇ, ನಿಮ್ಮ ವ್ಯಕ್ತಿತ್ವದಲ್ಲೂ ಅಷ್ಟೇ, ಯಾರ್ಯಾರ ಜೊತೆಯಲ್ಲಿ ಅದು ಸೇಫ್ ಡಿಸ್ಟೆನ್ಸ್ ಅನ್ನುವಂಥದ್ದು ಆ ವ್ಯಕ್ತಿಯ ವ್ಯಕ್ತಿತ್ವಕ್ಕನುಗುಣವಾಗಿ ಬದಲಾಗ್ಬೇಕು. ನಾನು ಎಲ್ಲರಿಂದ ದೂರ ಇರ್ತೀನಿ, ಎಲ್ಲರಿಗೂ ನಾನು ಕ್ಲೋಸು, ನಾನು ಇರೋದೇ ಹಾಗೆ ಮೇಡಮ್, ಎಲ್ಲರನ್ನೂ ಹಚ್ಕೊಬಿಡ್ತೀನಿ, ನೋವು ಕೊಡತ್ತೆ, ನಿಮ್ಗೆ ನೋವು ಕೊಡತ್ತೆ. ನಾನು ಇರೋದೇ ಹಾಗೆ ಮೇಡಮ್, ನಾನು ಯಾರನ್ನು ಹಚ್ಕೊಳಲ್ಲ. ತಪ್ಪು, ಎರಡೂ ತಪ್ಪು. ಎಲ್ಲೆಲ್ಲಿ ಯಾರನ್ನ ಹಚ್ಕೋಬೇಕು, ಎಷ್ಟು ಹಚ್ಕೋಬೇಕು. ನಮ್ಮಲ್ಲಿ ಒಂದು ಮಾತಿದೆ ಹವ್ಯಕದಲ್ಲಿ, ಎಷ್ಟು ಮುಟ್ಬೇಕಂದ್ರೆ ಮೇಣ, ಎಷ್ಟು ಮುಟ್ಬೇಕಂದ್ರೆ ಕೈ ಹಾಕಿ ತೊಳ್ಕೊಂಡ್ರೆ ಹೋಗೋವಷ್ಟೇ, ಅದಕ್ಕೂ ಜಾಸ್ತಿ
ಮುಟ್ಕೋಬಾರ್ದು. ಮೇಣನೇ ಆದ್ರೂ ಸಹ ಎಣ್ಣೆ ಎಲ್ಲ ಹಾಕಿ ಸೋಪ್ ಹಾಕಿ ತೊಳ್ಕೊಂಡ್ರು ಹೋಗೋವಷ್ಟೇ ಮುಟ್ಕೋಬೇಕು ಅಂತ. ಹೋಗಿ ಮೇಣ ಹೆಂಗೂ ತೊಳ್ಕೊಬೋದಲ್ಲ ಅಂತ ಮೇಣದಲ್ಲಿ ಮುಳುಗೋದಲ್ಲ ಅಂತ. ಹಾಗೆ ಗೊತ್ತಾಯ್ತಾ? ಸೊ ಇಂತಹ ಚಿಕ್ಕ ಚಿಕ್ಕ ವಿಷಯಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ನಿಮ್ಮ ಜೀವನದ ಕ್ವಾಲಿಟಿ ಎಷ್ಟು ಚಂದ ಇರುತ್ತೆ ಅಂತಂದ್ರೆ ಲೈಫ್ ಅನ್ನ ನಿಜಕ್ಕೂ ನೀವು ಸೆಲೆಬ್ರೇಟ್ ಮಾಡ್ಬೋದು. ಲೈಫಲ್ಲಿ ನಾವು ಖುಷಿಯಿಂದ ಇರೋದಕ್ಕೆ ನಾವು ಶ್ರೀಮಂತನೇ ಆಗ್ಬೇಕಂತಿಲ್ಲ, ಸ್ವಂತ ಮನೆನೇ ಇರ್ಬೇಕಂತಿಲ್ಲ, ನನ್ಗೆ ಪ್ರಮೋಷನ್ ಸಿಕ್ಕರಷ್ಟೇ ನಾನು ಖುಷಿಯಿಂದ ಇರ್ತೀನಿ ಅಂತಲ್ಲ. ಇನ್ಫ್ಯಾಕ್ಟ್ ನಿಮ್ಮ ರಿಪೋರ್ಟ್ಸು ನಾರ್ಮಲ್ ಬರ್ಬೇಕಂತಿಲ್ಲ. ಅದು ಮೊನ್ನೆ ಸರಿಗೆ ಒಂಚೂರು ಅರ್ಥ ಆಯ್ತು ಅನ್ಸುತ್ತೆ. ಅವ್ರು ಹೇಳಿದ್ರು, ನಂಗೆ ಆರಾಮಾಗದೇ ಇದ್ರು ಪರವಾಗಿಲ್ಲಪ್ಪ, ಎಷ್ಟು ಖುಷಿ ಆಯ್ತು ನನಗೆ ಅಂತ. ಇದು ಎಲ್ಲಿಂದ ಬರುತ್ತೆ? ಮನಸ್ಸಿನೊಳಗಿಂದ ಬರೋದು. ನಿಮ್ಗೆ ನಿಮ್ಮ ಖುಷಿಯನ್ನ ನೀವು ಹುಡುಕಿಕೊಂಡಾಗ ನಿಮಗ್ ಗೊತ್ತಾಗತ್ತೆ, ಹೌದಲ್ಲ ನನ್ನ ಜೀವನ ಎಷ್ಟು ಬ್ಲೆಸ್ಸಿಂಗ್. ಎಷ್ಟು ಜನರಿಗೆ ಗಂಡ ಬದುಕಿಲ್ಲ, ಎಷ್ಟು ಜನರಿಗೆ ಹೆಂಡತಿ ಬದುಕಿಲ್ಲ, ನನಗೆಲ್ಲ ಬದುಕಿದ್ದಾರೆ. ನಂಗೆ ಅವರಲ್ಲಿ ಹುಳುಕು ಕೊಳಕು ಹುಡುಕಿನೇ ಮುಗಿಯೋದಿಲ್ಲ. ನನ್ನ ಹೆಂಡತಿ ಹಾಗೆ, ನನ್ನ ಗಂಡ ಹಿಂಗೆ, ನನ್ನ ಹೆಂಡತಿ ಹಿಂಗೆ, ನನ್ನ ಗಂಡ ಹಾಗೆ. ಅಟ್ಲೀಸ್ಟ್ ಗಂಡ ಹೆಂಡತಿ ಇದ್ದೀರಾ ಅದನ್ನಾದ್ರೂ ಖುಷಿ ಪಡಿಯಲ್ಲ. ಅಯ್ಯೋ ನನ್ ಮಗ ಹಂಗೆ, ನನ್ ಮಗಳು ಹಿಂಗೆ, ನನ್ ಮಗ ಸರಿ ಇಲ್ಲ, ನನ್ ಮಗಳು ಸರಿ ಇಲ್ಲ. ಮಕ್ಕಳೇ ಇಲ್ಲದೆ ಇದ್ದ ತಂದೆ ತಾಯಿನೊಮ್ಮೆ ನೋಡಿ, ಅವರ ಗೋಳ್ ನೋಡಿ, ಆಮೇಲೆ ಬಂದು ಹೇಳಿ ನಿಮ್ ಮಕ್ಕಳ ಹಂಗೆ, ನಿಮ್ ಮಕ್ಳು ಹಿಂಗೆ ಅಂತ. ಸೊ ಯಾವತ್ತು ನೀವು ಬರೀ ಅಂಥದನ್ನೇ ನೋಡಿ ಫಿಲ್ಟರ್ ಮಾಡೋದನ್ನ ಬಿಟ್ಟು ಯಾರ್ಯಾರು ಹೆಂಗಿದ್ದಾರೆ ಪ್ರೀತಿಸ್ಬಿಡಿ. ಆವಾಗ ನಿಮ್ ಜೀವನ ಅನ್ನೋದು ಒಂದು ಸೆಲೆಬ್ರೇಷನ್ ತರ ಖುಷಿಲಿ ಇರಕ್ಕಾಗತ್ತೆ. ನಮ್ಗೆ ಅದೇ ತಾನೇ ಬೇಕಾಗಿರೋದು. ಈಗ ನಾನದೇ ಈಗ 1 ಕೋಟಿ ರೂಪಾಯಿ ಕೊಟ್ಬಿಡ್ತೀನಿ ನಿಮ್ಗೆ ಅಂತಂದಾಗ ಖುಷಿ ಏನೋ ಆಗ್ಬೋದು. ಈಗ ಟೀನಾ ನಾಳೆ 15,000 ಕೊಡ್ತಾ ಇಡ್ಡಿಲ್ಲ ಗಿಫ್ಟ್ ಅಂತಂದ್ರೆ ವಾವ್. ಅಥವಾ ಬೋನಸ್, ನಾಳೆ ಬೆಳಗ್ಗೆ ನಾನು 1 ಲಕ್ಷ ಬೋನಸ್ ಎಲ್ಲ ಸ್ಟಾಫಿಗೆ ಕೊಡ್ತೀನಿ ಅಂದ್ರೆ ಖುಷಿ ಆಗತ್ತೆ. ಆದ್ರೆ ಆ ಬೋನಸ್ ಸಿಕ್ಕಿದ್ಮೇಲೆ ನೆಮ್ಮದಿ ಇರಲ್ಲ ನಿಂಗೆ ಅಂತಂದ್ರೆ, ಆದ್ರೆ ಒಂದೇ ಕಂಡೀಷನ್, ಈ 1 ಲಕ್ಷ ಬೋನಸ್ ತಗೊಂಡ್ ನೆಕ್ಸ್ಟ್ ಕ್ಷಣದಿಂದ ನಿಂಗೆ ನೆಮ್ಮದಿ ಇರಲ್ಲ ಅಂತ ಹೇಳಿದ್ರೆ ತಗೊಳ್ತೀಯ ಟೀನಾ? ತಗೊಳ್ಳಲ್ಲ. ಈಗ ನಿಮ್ಗೆ ನಿಮ್ಮ ಕಂಪನಿಯಲ್ಲಿ ನಾಳೆ 1 ಕೋಟಿ ಶೇರ್ಸ್ ಅನ್ನ ನಿಮಗೆ ಕೊಟ್ಬಿಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ಎಂಪ್ಲಾಯೀಸಿಗೆ ಕೊಡ್ತೀವಿ, ಖುಷಿ. ಆದ್ರೆ ಕಂಡೀಷನ್, ಅದನ್ನ ತಗೊಂಡ್ ನೆಕ್ಸ್ಟ್ ಕ್ಷಣದಿಂದ ನಿಮ್ಗೆ ಆರೋಗ್ಯ ಇರಲ್ಲ. ತಗೋತೀರಾ ಶೇರ್ಸ್ ಅನ್ನ? ಇಲ್ಲ ಅಲ್ಲ. ಅಂದ್ಮೇಲೆ ನಿಮ್ಮ ಖುಷಿ, ನಿಮ್ಮ ಆರೋಗ್ಯ ಅನ್ನೋದು ಆ ಕೋಟಿ ಹಣಕ್ಕಿಂತ ಮೌಲ್ಯವಾದದ್ದಾದ್ರೆ, ಈಗ ಉದಾಹರಣೆಗೆ ಈ ಕಾಲ್ ನೋವಿದೆ ಸರಿ, ಆದ್ರೆ ಕಾಲ್ ಬಿಟ್ಟು ಬೇರೆ ಪಾರ್ಟ್ ಸರಿ ಇದೆ ಅಲ್ಲ, ಅದು ನಿಮಗೆ ಬೆಲೆ ಅರ್ಥ ಆಗ್ತಿಲ್ವಾ? ಕಾಲ್ ನೋವಿಗೆ ಅಯ್ಯೋ ದುಡ್ಡು ಖರ್ಚಾಯ್ತು, ಕಾಲ್ ನೋವಿಗೆ ದುಡ್ಡು ಖರ್ಚಾಯ್ತು ಅಂತ ಅಳ್ತಿದ್ದೀರಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಕಾಲ್ ಅಷ್ಟೇ ಅಲ್ಲದೆ ಹಾರ್ಟು, ಕಿಡ್ನಿ, ಬ್ರೈನು, ಲಂಗ್ಸು ಎಲ್ಲ ತೊಂದರೆ ಕೊಡ್ತಾ ಇದ್ದಿದ್ರೆ ಏನ್ ಮಾಡ್ತಿದ್ರಿ ಅಲ್ವಾ? ಈಗ ಬರೀ ಕಾಲಿಂದಕ್ಕಿಷ್ಟು ಖರ್ಚಾಗ್ತುಂಟು, ಆದ್ರೆ ನಾನು ಉಳಿಸಿದ್ದೆಷ್ಟು ಅಂತ ಲೆಕ್ಕ ಹಾಕ್ಬೇಕು. ಬ್ರೈನ್ ಹಾಳಾಗಿದ್ದಿದ್ರೆ ಎಷ್ಟು ಲಕ್ಷ ಖರ್ಚಾಗ್ತಿತ್ತು? ಬರೀರಿ. ಇಷ್ಟು ಸೇವಿಂಗ್ಸ್ ಮಾಡಿದೆ ಅಲ್ಲ ನಾನು. ಲಂಗ್ಸ್ ಹಾಳಾಗಿದ್ದಿದ್ರೆ ಎಷ್ಟು ಖರ್ಚಾಗ್ತಿತ್ತು? ಬರೀರಿ. ಇಷ್ಟು ಇವತ್ ನನ್ ಲಂಗ್ ಇಡೀ ದಿನ ಕೆಲಸ ಮಾಡಿದೆ ಅಂದ್ರೆ 1 ದಿನದ ವೆಂಟಿಲೇಟರ್ ಚಾರ್ಜ್ ICUದಲ್ಲಿ ಹೋಗಿ ಕೇಳ್ಕೊಂಡ್ ಬನ್ನಿ ಎಷ್ಟು. ಈಗ ಪ್ರತಿದಿನ ಈಗೆಲ್ಲ ಉಸಿರಾಡ್ತಿದ್ದೀರಲ್ಲ ವೆಂಟಿಲೇಟರ್ ಇಲ್ದೆ, ನೀವು ಅಷ್ಟು ಉಳಿತಾಯ ಮಾಡ್ತಿದ್ದೀರಾ, ಯಾಕದು ತಲೆಗೆ ಹೋಗುದಿಲ್ಲ? ಖರ್ಚು ಮಾಡೋ 2-3 ಲಕ್ಷ ನಿಮ್ ಕಣ್ಣಿಗೆ ಕಾಣ್ತದೆ ದೊಡ್ಡದಾಗಿ. ನೀವು ಮಾಡ್ತಾ ಇರೋ ಸೇವಿಂಗ್ಸ್, ನಿಮ್ಮ ದೇಹ ನಿಮಗೋಸ್ಕರ ಮಾಡ್ತಾ ಇರೋ ಸೇವಿಂಗ್ಸ್ ನೀವ್ ಯಾಕೆ ಸೆಲೆಬ್ರೇಟ್ ಮಾಡಲ್ಲ? ನಿಮ್ಮ ಬಾಸ್ ನೀವು ಮಾಡೋ ತಪ್ಪಿಗಷ್ಟೇ ಬೈದು ನೀವು ಸರಿ ಕೆಲಸ ಮಾಡಿದಾಗ ಹೊಗಳದೇ ಇದ್ರೆ ಬೇಜಾರಾಗಲ್ವಾ ನಿಮ್ಗೆ? ನೀವು ತುಂಬಾ ಚೆನ್ನಾಗಿ ಜವಾಬ್ದಾರಿ ನಿಭಾಯಿಸ್ಕೊಂಡು ಹೋಗಿದ್ದೀರಾ, ನಿಮಗೆ ಪ್ರಮೋಷನ್ ಕೊಡ್ತಿಲ್ಲ, ಸರಿಯಾಗಿ ಸ್ಯಾಲ್ರಿನೂ ಕೊಡ್ತಿಲ್ಲ, ನಿಮ್ಮನ್ನು ಹೊಗಳ್ತಾನೂ ಇಲ್ಲ, ಆದ್ರೆ ತಪ್ಪು ಮಾಡಿದಾಗ ಕರ್ದು ತಪ್ಪನಷ್ಟೇ ಬೈತಿದ್ದಾರೆ, ಬೇಜಾರಾಗತ್ತಾ ಇಲ್ವಾ? ನೀವು ನಿಮ್ ದೇಹಕ್ಕೆ ಏನ್ ಮಾಡ್ತಿರೋದು? ಅದನ್ನೇ ತಾನೇ ಮಾಡ್ತಿರೋದು. ಅಯ್ಯೋ ಬ್ಲೋಟಿಂಗ್ ಆದ್ರೆ ಅಯ್ಯೋ ಹೊಟ್ಟೆ ಉಬ್ರ, ಈ ಹಳಾದ ಹೊಟ್ಟೆ ಉಬ್ರ, ಏನ್ ತಿನ್ನಕ್ಕಾಗಲ್ಲ ಹೊಟ್ಟೆ ಉಬ್ರ, ಬರೀ ಹೊಟ್ಟೆ ಉಬ್ರ ಅಷ್ಟೇ ಕೊಡ್ತಿದೆ, ಬೇರೆ ಅಂಗಾಂಗಗಳು ಸರಿ ಕೆಲಸ ಮಾಡ್ತಿದೆ. ಅದನ್ನ ಯಾಕೆ ನೀವು ಅಪ್ರಿಶಿಯೇಟ್ ಮಾಡಲ್ಲ? ಅದನ್ನ ಯಾಕೆ ನೀವು ಖುಷಿ ಪಡಲ್ಲ? ಸೊ ನೀವು ನೋಡೋ ದೃಷ್ಟಿಕೋನ ಬದಲಾಯಿಸ್ಕೊಳ್ಳಿ. ಆಗ ಯಾವ ಸಮಸ್ಯೆನೂ ದೊಡ್ಡದು ಅಂತ ಅನ್ಸಲ್ಲ, ಎಂಥ ದೊಡ್ಡ ಸಮಸ್ಯೆನೂ ದೊಡ್ಡದು ಅನ್ಸಲ್ಲ. ನಿಮ್ಮ ದೇಹ, ನಿಮ್ಮ ಮನಸ್ಸು ನೀವು ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಎಲ್ಲರನ್ನ ನೋಡುವ ದೃಷ್ಟಿಕೋನ, ಎಲ್ಲ ಸನ್ನಿವೇಶವನ್ನ ನೋಡುವ ದೃಷ್ಟಿಕೋನ ಬದಲಾಗ್ಬೇಕು. ಆಗತ್ತಾ? ಮಾಡ್ತೀರಾ? ಅಭ್ಯಾಸ ಮಾಡ್ಬೇಕು. ಒಂದೇ ಸಲ ಬರಲ್ಲ. ಈಗ ಅದ್ರ ಅರ್ಥ ಈಗ ಇಲ್ಲಿಂದ ಎದ್ದು ಹೋದ್ಮೇಲೆ ಮತ್ತೆ ಸಿಟ್ಟು ಬಂದ್ರೆ ಅಯ್ಯೋ ಸಿಟ್ಟು ಬಂದೋಯ್ತಾ ಅನ್ನೋದಲ್ಲ, ರೂಢಿ ಮಾಡ್ಕೋಬೇಕದು. ಒಂದೇ ಸತಿ ಬರಲ್ಲ, ಯಾವ್ದು ಜೀವನದಲ್ಲಿ ಸುಮ್ನೆ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಈಗ ಮತ್ತೆ ಈಗ ಮನೆಗೆ ಹೋದ್ಮೇಲೆ ಯಾವ್ದೋ ಸನ್ನಿವೇಶ ಕಳು ಬಂದ್ಬಿಟ್ರೆ ಮೇಡಮ್ ಹೇಳದ್ ಕೇಳಿಲ್ವಾ, ಯಾಕೆ ಅಳ್ತಿದ್ಯಾ ಅಂತ ಬೈಯೋದಲ್ಲ. ರೂಢಿ ಮಾಡ್ಕೊಂಡಾಗ ಸರಿ ಆಗತ್ತದೆಲ್ಲ. ಸೊ ಸದಾಕಾಲ ನಿಮ್ಮ ಜೀವನ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಜೀವನ ಎನಿ ಕ್ಷಣ ಯಾವ ಮೊಮೆಂಟಿಗೆ ಕೂಡ ಎಂಡ್ ಆಗ್ಬೋದು ಅನ್ನೋ ನೆನಪಲ್ಲಿ ಇಟ್ಕೊಳ್ಳಿ. ಇದು ನೆಗೆಟಿವಿಟಿ ಅಲ್ಲ, ಇದು ರಿಯಾಲಿಟಿ.
ಯಾಕೆ ಸಾಯೋ ಮಾತು ಹೇಳ್ತೀರಾ ಮೇಡಮ್? ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ಈಗ ಯಾಕೆ ಸಾಯೋ ಮಾತು ಹೇಳ್ತೀರಾ? ನಂಗೆ ದುಃಖ ಉಟ್ಕೊಳಕ್ಕಾಗಲ್ಲ, ನಂಗೆ ಅಳು ಬಂದ್ಬಿಡತ್ತೆ ಮೇಡಮ್ ನೀವೆಲ್ಲ ಸಾಯೋ ಮಾತು ಹೇಳಿದ್ರೆ ಅಂತ. ಹೀಗೆ ಕನ್ಸಲ್ಟೇಷನ್ ಒಬ್ರ ಹತ್ರ ಹೇಳ್ದಾಗ, ಈಗ ನಾನು ಹಿಂಗ್ ಕೂತಿದ್ದೇನ್ರಿ, ನಾಳೆನೆ ನಾನು ಇರಲ್ಲ ಅಂತಂದ್ರೆ ಈಗ ಇದನ್ನೆಲ್ಲ ಲೆಕ್ಕಕ್ಕೆ ಬರತ್ತಂದಾಗ ಅಯ್ಯೋ ಅಳು ಬಂದ್ಬಿಡತ್ತೆ. ನೀವ್ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಿದ್ದೀರಾ? ನಿಮ್ಮಿಂದಾನೇ ನಾವು ಪಾಸಿಟಿವಿಟಿ ಕಲ್ತಿರೋದು. ಅದು ನೆಗೆಟಿವಿಟಿ ಅಲ್ಲ, ಅದು ರಿಯಾಲಿಟಿ. ಹೌದು ತಾನೆ? ಯಾರಾದ್ರೂ ಇಲ್ಲಿ ಪರ್ಮನೆಂಟ್ ಆಗಿ ಇರೋರು ಇದೀವ? 100 ವರ್ಷ, 200 ವರ್ಷ, 300 ವರ್ಷ, 1000 ವರ್ಷ ಹೋಗೋರೆ ನಾವೆಲ್ಲರೂ. ಅದು ರಿಯಾಲಿಟಿ. ಆ ರಿಯಾಲಿಟಿನ ಎಷ್ಟು ನೆನಪಲ್ಲಿ ಇಟ್ಕೊಂಡಿರ್ತೀರಾ ಅಷ್ಟು ಖುಷಿಲಿ ಇರ್ತೀರಾ ನೀವು. ನೀವ್ ಅನ್ಕೊಂಡಿದ್ದೀರಾ ಸಾವು ಅಂದ್ರೆ ಏನೋ ಕಷ್ಟ, ಸಾವು ಅಂದ್ರೆ ನೆಗೆಟಿವಿಟಿ. ಇಲ್ಲ, ಸಾವು ಅಂದ್ರೆ ಪಾಸಿಟಿವಿಟಿ, ಅದು ರಿಯಾಲಿಟಿ. ನಿಮಗೆ ನಿಮ್ಮ ಜೀವನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಡೋ ರಿಯಾಲಿಟಿ ಆ ಸಾವು. ಅವಾಗ ನಿಮ್ಗೆ ಯಾವ ಕೋಪನೂ ದೊಡ್ಡದು ಅನ್ಸಲ್ಲ, ಯಾವ ಅಳುನು ದೊಡ್ಡದು ಅನ್ಸಲ್ಲ, ಯಾವ್ದೂನು ಹೆದರಿಕೆನೆ ಆಗಲ್ಲ. ಯಾಕಂದ್ರೆ ಅಲ್ಟಿಮೇಟ್ ಇರೋದು ಅದು ಒಂದೇ, ಸಾವು. ಇನ್ ಹಾಗೆ ಆಗಿ ಏನೋ ಆಗ್ಬಿಟ್ರೆ ಏನಾಗತ್ತೆ? ಸಾವು ಅದು ಎಲ್ಲರಿಗಿದೆ. ಸತ್ ಮೇಲೆ ನಾವು ಹೋಗೋದು ಎಲ್ಲಿಗೆ? ಸತ್ ಮೇಲೆ 14ನೇ ದಿನಕ್ಕೆ ಏನ್ ಮಾಡ್ತಾರೆ? ವೈಕುಂಠ ಸಮಾರಾಧನೆ. ಎಲ್ಲಿ ಕಳಿಸ್ಕೊಡ್ತಾರೆ ನಮ್ಮನ್ನ? ಮತ್ತೆ ವೈಕುಂಠ ಕಳಿಸೋದಕ್ ನೀವ್ ಇಷ್ಟು ಕಣ್ಣೀರ್ ಹಾಕ್ತೀರಾ ಅಂದ್ರೆ? ವೈಕುಂಠ ಅನ್ನೋದು ಅವನ ಧಾಮ, ಅವನ್ ಕಾಲ್ ಪಾದ ಸೇರ್ಬೇಕಂತ ಎಷ್ಟೋ ವ್ರತ, ಪೂಜೆ, ಉಪವಾಸ, ಪಾರಾಯಣ ಏನೇನ್ ಮಾಡ್ಸಿಲ್ಲ ನೀವು. ಅಂತ ವೈಕುಂಠಕ್ಕೆ ನಿಮ್ಮನ್ನ ಕಳಿಸೋದು ಅಂದ್ರೆ ನೀವ್ ಕಣ್ಣೀರ್ ಹಾಕ್ತಾ ಹೋಗ್ತೀರಾ, ಹೆದರ್ಕೊಳ್ತಾ ಹೋಗ್ತೀರಾ. ಇದು ದ್ವಂದ್ವಗಳಲ್ವಾ? ಬದುಕಿನ ದ್ವಂದ್ವಗಳು. ಆ ಶಿವನ ಪಾದ ಅಂತಾನೆ ಇಡೀ ಜನ್ಮ ಪೂಜೆ ಮಾಡಿಸ್ತೀರಾ, ಅರ್ಚನೆಗಳನ್ನ ಮಾಡಿಸ್ತೀರಾ, ದೇವಸ್ಥಾನಕ್ ಹೋಗ್ತೀರಾ. ಅದೇ ಶಿವನ ಪಾದ ಸೇರೋ ದಿನ ಬಂದ್ರೆ ಎಂತ ಇದು? ನಿಜವಾಗಿ ನೀವು ಅಳೋದಾದ್ರೆ ಜೀವನದ ಪ್ರತಿ ಕ್ಷಣದ ಸಾವು ಯಾವುದು ಗೊತ್ತಾ? ನೀವ್ ಯಾವ್ಯಾವಾಗ ಭಯದಲ್ಲಿ ಇರ್ತೀರಾ ಅದು ಸಾವು, ಯಾವ್ಯಾವಾಗ ಕೋಪದಲ್ಲಿ ಇರ್ತೀರಾ ಅದು ಸಾವು, ಯಾವ್ಯಾವಾಗ ದ್ವೇಷದಲ್ಲಿ ಇರ್ತೀರಾ ಅದು ಸಾವು, ಯಾವಾಗ ಬೇರೆಯವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಮಾಡ್ಕೋತೀರಾ ಅದು ಸಾವು. ಯಾಕಂದ್ರೆ ಆ ಕ್ಷಣದ ಬದುಕಿನ ರುಚಿ ಕಳ್ಕೊಂಡ್ರಿ ನೀವು ಅಂತ. ಬದುಕು ಮತ್ತೆ ವಾಪಸ್ ಬರೋದಿಲ್ಲ. ಆ ಕ್ಷಣದ ಬದುಕಿನ ಸವಿಯನ್ನ ಸವಿಲಿಲ್ಲ ನೀವು, ಅದು ಸತ್ತೋಯ್ತು. ಮತ್ತೆ ಆ ಕ್ಷಣ ವಾಪಸ್ ಬರೋದಿಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ಇನ್ ಮುಂದೆ ಆದ್ರೂನು ಪ್ರತಿ ಕ್ಷಣದನ್ನ ಪ್ರೀತಿ, ವಿಶ್ವಾಸ, ಧೈರ್ಯ, ಒಂದು ಕ್ಷಮೆ, ಸಮಾಧಾನ ಇದರಿಂದ ನೀವು ಕಳೆದ್ಬಿಟ್ರೆ ಜೀವನದಲ್ಲಿ ನೀವು ಅಮರತ್ವವನ್ನ ಪಡ್ಕೊಳ್ಳೋದು. ಅಮೃತತ್ವ ಅಂತಂದ್ರೆ ಸಾಯದೆ 1000 ವರ್ಷ ಇರೋದಲ್ಲ, ಸಾಯುವ ತನಕ ಜೀವನದಲ್ಲಿ ಸಾಯದೆ ಇರೋದು ಅಮೃತತ್ವ. ಅರ್ಥ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ನಮ್ಮ ಶಾಸ್ತ್ರಗಳು ರಿಯಾಲಿಟಿಗೆ ಅಪೋಸಿಟ್ ಆಗಿ ಬರ್ದಿಲ್ಲ. ಯಾರೋ ಮೊನ್ನೆ ಒಬ್ರು ಕೇಳ್ತಾ ಇದ್ರು, ಒಬ್ರು ನಾಸ್ತಿಕರು, ನನ್ನ ಅದೇ ಪೇಷಂಟ್ ಒಬ್ರು ನಾಸ್ತಿಕರು ಹೇಳ್ತಾ ಇದ್ರು, ಈಗ ನಾವು ಅಸತೋಮ ಸದ್ಗಮಯ, ತಮಸೋಮ ಮೃತ್ಯೋರ್ಮ, ಏನೇನೋ ಹೇಳ್ತಾರೆ. ಇದನ್ನೆಲ್ಲ ನಾವು ನಂಬೇಕಾ? ದೇವ್ರು ದಿಂಡ್ರು ಅಂತೂ ಬಿಡಿ. ಇದು ನೋಡಿ, ಹುಟ್ಟಿದ ಪ್ರತಿ ಜೀವಿ ಸಾಯ್ತಾನೆ ಅನ್ನೋದು ಸತ್ಯ. ಅಂತದ್ರಲ್ಲಿ ನೀವು ಪ್ರೇಯರ್ ಮಾಡ್ಕೊಂಡು ಏನಂತೀರಾ? ಮೃತ್ಯುವನ್ನ ಗೆದ್ದು ಅಮೃತತ್ವವನ್ನ ಕೊಡು ಅಂತೀರಾ. ಇದೆಲ್ಲ ನಾವು ಯಾಕೆ ಮಾಡ್ಬೇಕು ಪ್ರೇಯರು? ಕಡೆ ಮಾಡುದು ಇದೆಲ್ಲ. ಯಾಕಂದ್ರೆ ಆತ ನಾಸ್ತಿಕ, ಕರೆಕ್ಟ್. ಐ ರೆಸ್ಪೆಕ್ಟ್ ಎವ್ರಿ ಸಿಂಗಲ್ ಇಂಡಿವಿಜುವಲ್. ನನಗೆ ಆಸ್ತಿಕರ ಮೇಲೆ ಸಹ ದ್ವೇಷ ಇಲ್ಲ. ನಾಸ್ತಿಕರು ಅಂದ್ರೆ ಅಷ್ಟೇ ಶ್ರೇಷ್ಠ ಅಂತ ನಾನು ಯಾವತ್ತೂ ಹೇಳಲ್ಲ. ಆಸ್ತಿಕರಲ್ಲೂ ಮೂರ್ಖರು ತುಂಬಾ ಜನ ಇದ್ದಾರೆ, ನಾಸ್ತಿಕರಲ್ಲೂ ಮೂರ್ಖರು ತುಂಬಾ ಜನ ಇದ್ದಾರೆ. ಹಾಗಲ್ಲ, ಇಟ್ಸ್ ಆಲ್ ಅಬೌಟ್ ಹೌ ಯು ಆರ್ ಲಿವಿಂಗ್. ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯ ಇಟ್ಕೊಂಡು ನೀವು ಬದುಕ್ತಿದ್ದೀರಾ ಅದು ಮುಖ್ಯ. ನೀವು ಆಸ್ತಿಕರೋ ನಾಸ್ತಿಕರೋ ಮುಖ್ಯ ಅಲ್ಲ. ಜೀವನದ ಮೌಲ್ಯ ಹೇಗಿದೆ ನಿಮ್ಮಲ್ಲಿ, ಯಾವ ತರ ಬದುಕ್ತಿದ್ದೀರಾ ಅದು ಮುಖ್ಯ. ಅವಾಗ ಅವ್ರಿಗೆ ನಾನು ಅದೇ ಅಂದೆ, ನೀವೇನ್ ಅನ್ಕೊಂಡಿದ್ದೀರಾ? ಮೃತ್ಯೋರ್ಮ ಅಮೃತಂ ಗಮಯ ಅಂತಂದ್ರೆ ನಾನು ಅಮರ ಸದಾಕಾಲ, ನಂಗೆ ಭೂಮಿ ಮೇಲೂ ಸಾವು ಬರಬಾರ್ದು, ಭೂಮಿ ಕೆಳಗೂ ಸಾವು ಬರಬಾರ್ದು, ಮನೆ ಹೊರಗೆ ಸಾವು ಬರಬಾರ್ದು, ಮನೆ ಒಳಗೆ. ಹಂಗಲ್ಲ. ಅಮೃತತ್ವ ಅಂತಂದ್ರೆ ಈ ಪ್ರತಿ ಕ್ಷಣದ ಮೃತ್ಯು ಇದೆಯಲ್ಲ, ಒಂದು ಸತಿ ನೋವು ಬಂದಾಗ ಆ ನೋವು ಅನ್ನೋ ಭಾವನೆ ಮೃತ್ಯು. ನಾವ್ ಯಾಕೆ ನೋವಿಗೆ ಹೆದರ್ತೀವಿ? ಯಾಕಂದ್ರೆ ಆ ನೋವು ಅನ್ನೋ ಭಾವನೆ ನಿಮ್ಮ ಜೀವನದ ಆ ಕ್ಷಣಗಳ ಜೀವವನ್ನ ತೆಗೆಯತ್ತೆ. ಸೊ ಅದು ಒಂದು ಮೃತ್ಯು. ಭಯ ಬಂದಾಗ ಅದು ಮೃತ್ಯು, ಕೋಪ ಬಂದಾಗ ಅದು ಮೃತ್ಯು, ದ್ವೇಷ, ಜಲಸಿ ಈ ಎಲ್ಲ ಭಾವನೆಗಳು ಒಂದೊಂದು ಮೃತ್ಯು. ಸೊ ಆ ಮೃತ್ಯುವನ್ನ ಜಯಿಸ್ಬೇಕು ಅಂತ, ಅದು ಅಮೃತತ್ವ. ನಿಜವಾದ ಅಮೃತತ್ವ ನೀವು 1000 ವರ್ಷ ಇರೋದು ಅಲ್ವೇ ಅಲ್ಲ. ನೀವು 50 ವರ್ಷ ಇದ್ರು 50 ವರ್ಷ ಅಮರರಾಗಿರ್ಬೇಕು ಅಂದ್ರೆ ಈ ತರ ಇರ್ಬೇಕು. ಕೋಪ, ದ್ವೇಷ, ಅಹಂಕಾರ, ನಾನೇ ಎಲ್ಲ, ನಾನೇ ಸರಿ. ಏನಾಗತ್ತೆ? ಒಂದ್ಸತಿ ಹೌದು ನನ್ ತಪ್ಪು ಅಂತ ಒಪ್ಕೊಂಡ್ರೆ ಏನ್ ಗಂಟು ಹೋಗತ್ತೆ ನಿಮ್ದು? ನಾನೇ
ನಾನು ಯಾವತ್ತೂ ತಪ್ಪು ಮಾಡಲ್ಲ. ಹಾಗೆಲ್ಲ ಇರಬಾರ್ದು. ಅಹಂಕಾರ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಭಯ, ನೋವು ಇದನ್ನೆಲ್ಲ ಮೃತ್ಯುವಿಗೆ ಹೋಲಿಸಿರೋದು. ನಮ್ಮ ಶಾಸ್ತ್ರಗಳಲ್ಲಿ ಯಾವುದೂ ಆ ರೀತಿ ತಪ್ಪಿಲ್ಲ. ಆದ್ರೆ ಕೆಲವರು ಬುದ್ಧಿಗೇಡಿಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ಬರ್ದಿಟ್ಬಿಡ್ತಾರೆ ಸಾವನ್ನ ಜಯಿಸೋದು ಅಂತ. ಸಾವನ್ನ ಜಯಿಸೋದು ಪ್ರಕೃತಿ ವಿರುದ್ಧವಾದದ್ದು. ಪ್ರಕೃತಿ ವಿರುದ್ಧವಾದದ್ದು ಯಾವುದೂ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಹೇಳಲಿಲ್ಲ. ಪ್ರಕೃತಿ ವಿರುದ್ಧ ಅಲ್ಲ ಅದು. ಅಲ್ಲಿ ಹೇಳಿರೋ ಅರ್ಥ ಬೇರೆ, ನೀವು ತಪ್ಪಾಗಿ ಅಂದ್ಕೊಂಡಿರೋದು ಅದನ್ನಷ್ಟೇ. ಗೊತ್ತಾಯ್ತಾ? ಸೊ ಆ ಅಮೃತತ್ವವನ್ನ ನೀವು ಬಯಸ್ಬೇಕು. ಆ ಅಮೃತತ್ವವನ್ನು ಬಯಸ್ಬೇಕಂದಾಗ ನಿಮ್ಮ ವ್ಯಕ್ತಿತ್ವ ನಿಮಗ್ ಗೊತ್ತಿರ್ಬೇಕು. ಎಲ್ಲರೆದ್ರು ತೆರೆದಿಡೋ ಅಗತ್ಯ ಇಲ್ಲ. ಎಲ್ಲರೆದ್ರು ಒಂದು ಪರದೆ ಇರ್ಲೇಬೇಕು. ಅದು ನಿಮ್ಮ ಆಧ್ಯಾತ್ಮಿಕ ಬದುಕೇ ಆಗಿರ್ಲಿ, ನಿಮ್ಮ ವೈಯಕ್ತಿಕ ಬದುಕೇ ಆಗಿರ್ಲಿ, ನಿಮ್ಮ ಸಂಬಂಧಗಳೇ ಆಗಿರ್ಲಿ, ಈವನ್ ನಿಮ್ಮ ವ್ಯಕ್ತಿತ್ವದ ಗುಣಲಕ್ಷಣಗಳೇ ಆಗಿರ್ಲಿ, ಒಂದು ಪರದೆ ಇದ್ರೆ ನಿಮಗೆ ಆತ್ಮವಿಶ್ವಾಸ ಸಿಗತ್ತೆ. ಹಾಗಾಗಿ ತೆರೆದ ಪುಸ್ತಕ ಇಡ್ಬೇಕನ್ನೋದೆಲ್ಲ ನಾನು ಒಪ್ಪೋದಿಲ್ಲ. ತೆರೆದ ಪುಸ್ತಕ ಆಗಿಡೋ ಅಗತ್ಯ ಇಲ್ಲ. ನಿಮ್ಮ ಜೀವನ ನಿಮಗ್ ಗೊತ್ತಿರ್ಬೇಕು. ನಾವೇನ್ ಮಾಡ್ತೀವಿ, ಎಲ್ಲರೆದ್ರು ತೆರೆದಿಡ್ತೀವಿ, ನಾವೇ ಓದಲ್ಲ ಆ ಪುಸ್ತಕನ. ನಿಮ್ಮನ್ನ ನೀವು ಎಲ್ಲರಿಗೂ ತೆಗ್ದು ನಿಮ್ಗೆ ಏನ್ ಅನ್ಸಿದ್ರು ಎಲ್ಲರ ಹತ್ರ ಹೇಳ್ಕೊಂಡು ಹೋಗು. ನಿಮ್ ಗೋಳು ಹೇಳೋದೇ ಹೇಳೋದು. ನಿಮ್ದೆಲ್ಲ ಹೇಳೋದು ನಾನು ಹಂಗೆ ಅಪ್ಪ, ನಾನು ತುಂಬಾ ಇನ್ನೋಸೆಂಟ್, ನಾನೆಲ್ಲ ಹೇಳ್ಬಿಡ್ತೀನಿ. ನಿಮ್ಮನ್ನೇ ನೀವು ಓದ್ಕೊಂಡಿರಲ್ಲ. ಆ ತೆರೆದ ಪುಸ್ತಕ ತೆರೆದಿಟ್ಬಿಡ್ತಾರೆ ಸರ್, ಓದುದಿಲ್ಲ ಅದು. ನಾವೇ ನಮ್ಮನ್ನು ಓದ್ಕೊಳ್ಳಲ್ಲ. ಹಂಗಾಗ್ಬಾರ್ದು. ನೀವು ಪುಸ್ತಕ ತೆರೆದಿಡೋದು ಬೇಡ, ನೀವು ಓದ್ಕೊಳ್ಳಿ ಅದನ್ನ. ನೀವು ಓದ್ಕೊಬಿಟ್ರೆ ಎಲ್ಲ ಚೆನ್ನಾಗಾಗತ್ತೆ.